ಸೊ ಯಾಕಂದ್ರೆ ಇವಾಗಿಂದಂತೂ ಫುಲ್ ಎಲ್ಲ ಪ್ಯಾನ್ ಇಂಡಿಯಾ ಜಮಾನನೇ ಶುರು ಆಗೋಗ್ಬಿಟ್ಟಿದೆ. ಸೊ ಅಂತದ್ರಲ್ಲಿ ಏನೇ ಒಂದು ವ್ಯವಸ್ಥೆ ಇದ್ರೂ ಕೂಡ ಸರ್, ಈ ಮೀಡಿಯಾ ಜೊತೆಗೆ ಸೋಷಿಯಲ್ ಮೀಡಿಯಾ ಕೈ ಜೋಡಿಸಿದಾಗ ಎಂತದನ್ನು ಕೂಡ ಸಕ್ಸಸ್ ಆಗುವಂತದ್ದು ತುಂಬಾನೇ ಜಾಸ್ತಿ ಇದೆ, ಎಫೆಕ್ಟಿವ್ ವರ್ಕ್ ಆಗುತ್ತೆ. ಅಂತದ್ರಲ್ಲಿ ಶಾಂತಿ ಕ್ರಾಂತಿಗೆ ಈ ರೀತಿಯ ಒಂದು ಡಿಮಾಂಡ್ ಬರ್ತಿದೆ ಅಂತ ಹೇಳಿದ್ರೆ, ಇವತ್ತಿನ ದಿನ ಚಲನಚಿತ್ರರಂಗ ಹೆಂಗಾಗಿದೆ ಅಂದ್ರೆ ನಿಮ್ಗೆ ಗೊತ್ತೇ ಇದೆ. ಅದು ಬರೀ ಕನ್ನಡ ಚಲನಚಿತ್ರರಂಗ ಅಂತ ನಾನು ಹೇಳ್ತಾ ಇಲ್ಲ. ಹಾಲಿವುಡ್ ಇರ್ಬೋದು, ಬಾಲಿವುಡ್ ಇರ್ಬೋದು, ಸ್ಯಾಂಡ್ಲ್ವುಡ್ ಇರ್ಬೋದು, ಟಾಲಿವುಡ್ ಇರ್ಬೋದು, ಎಲ್ಲಾ ವುಡ್ಗಳಲ್ಲಿ ಕೂಡ ಒಂದೇ ಪ್ರಾಬ್ಲಮ್ ಇರೋದು ಏನಂದ್ರೆ ಜನ ಬರ್ತಾ ಇಲ್ಲ. ಕಾರಣ ಏನಂದ್ರೆ ನಂಬರ್ ಆಫ್ ಫಿಲ್ಮ್ ಜಾಸ್ತಿ ಆಗಿದೆ, ಎಂಟರ್ಟೈನ್ಮೆಂಟ್ ತುಂಬಾ ಇದೆ, ಕೈನಲ್ಲಿ ಪ್ರಪಂಚ ನೋಡ್ತಾ ಇದೀವಿ ಅಂದ್ರೆ ಮೊಬೈಲ್ ಫೋನ್ ಅಲ್ಲಿ ರೀಲ್ಸು ಅದು ಇದು ಒಂದ್ ಸೆಕೆಂಡ್ ಹಿಂಗ ಅಂದ್ರೆ ಏನೇನೋ ಬರ್ತಾ ಇರ್ತದೆ. ಇದನ್ನ ಬಿಟ್ಟು ಥಿಯೇಟರ್ಗೆ ಹೋಗ್ಬೇಕು ಅಂತಂದ್ರೆ ಒಂದು ಅದ್ಭುತವಾದ ಸಿನಿಮಾ ಇರಬೇಕು. ಸಿನಿಮಾ ಇತ್ತು ಅಂದ್ರೆ ಜನ ಹೋಗ್ತಾರೆ, ಆಯ್ತಾ. ಇಂಥ ಬದಲಾವಣೆ ಡಿಜಿಟಲ್ ಯುಗ ಬಂದ್ಮೇಲೆ ಇಂಥ ಬದಲಾವಣೆ ಆದ್ಮೇಲೆ ಶಾಂತಿ ಕ್ರಾಂತಿಗೆ ಸೋಷಿಯಲ್ ಮೀಡಿಯಾ ಡಿಮ್ಯಾಂಡ್ ಬರ್ತಾ ಇದೆ ಅಂತಂದ್ರೆ ಅಂದ್ರೆ ಜನಕ್ಕೆ ಇವತ್ತಿಗೂ ಕೂಡ ಚಲನಚಿತ್ರದ ಬಗ್ಗೆ ಪ್ರೀತಿ ಇದೆ. ನಮ್ಮ ಕನ್ನಡದ ಜನ, ಎಸ್ಪೆಷಲಿ ನಮ್ಮ ಕನ್ನಡಿಗ ಚಲನಚಿತ್ರ ರಸಿಕರಿಗೆ ಶಾಂತಿ ಕ್ರಾಂತಿ ನೋಡ್ಬೇಕು, ಅವಾಗ ಹಿಂಗ್ ಮಾಡಿದ್ದಾರೆ, ಅದು ಯಂಗ್ಸ್ಟರ್ಸ್. ಇವಾಗ ಬಿಡಿ ಜೆನ್ಸಿ ಅಂತ ನಾವೇನ್ ಹೇಳ್ತೀವಲ್ಲ, ಆ ಯುಗ ಇದು. ಸೊ ಅವರು ಅಪೇಕ್ಷೆ ಪಡ್ತಾ ಇದ್ದಾರೆ ಅಂದ್ರೆ ಗ್ಯಾರಂಟಿ ಪಿಕ್ಚರು ಅವ್ರು ನೋಡಿ ಮೆಚ್ಚಿಕೊಂಡು ಯಶಸ್ವಿ ಮಾಡ್ತಾರೆ. ಸೊ ಇವಾಗ ನೀವು ಕೂಡ ನಿರ್ಮಾಪಕರಾಗಿದ್ದೀರಾ ಸರ್. ಇತ್ತೀಚೆಗಷ್ಟೇ ಗ್ರಾಮಾಯಣ ಸಿನಿಮಾನು ಬಂತು, ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ತು. ಅಂಡ್ ಇವಾಗ ನಿಮ್ಮ ಮತ್ತೆ ಈಶ್ವರಿ ಸಂಸ್ಥೆ ಅಂತ ಹೇಳಿದಾಗ ಮ್ಯೂಸಿಕಲಿ ಸಿಕ್ಕಾಪಟ್ಟೆ ಹಿಟ್. ಅಂತದ್ರಲ್ಲಿ ಇವಾಗ ರವಿಚಂದ್ರನ್ ಸರ್ ಅವ್ರ ಜೊತೆಗೆ ಏನಾದ್ರು ಸಿನಿಮಾ ಮಾಡೋ ಪ್ಲಾನ್ ನಿರ್ಮಾಪಕರಾಗಿ? ನೋಡಿ, ಒಂದ್ ಹೇಳ್ತೀನಿ, ರವಿ ಸರ್ ಬಗ್ಗೆ ಸಿನಿಮಾ ಮಾಡೋಕ್ಕೆ ಸತ್ಯ ಹೇಳ್ತೀನಿ, ಬಹಳ ಬಹಳ ಆಸೆ ಇದೆ, ಎರಡನೇ ಮಾತೇ ಇಲ್ಲ, ಆಯ್ತಾ. ಅದು ಕಾಲ ಕೂಡಿ ಬರಬೇಕು. ಕಾಲ ಕೂಡಿ ಬಂದಾಗ ಅದು ಆಟೋಮೆಟಿಕ್ ಆಗುತ್ತೆ. 9 ಸಿನಿಮಾ ಇದುವರೆಗೂ ಲಹರಿನಲ್ಲಿ ಬಿಡುಗಡೆ ಆಗಿದೆಯಮ್ಮ. ನೋಡೋಣ, ಆ ಚಾಮುಂಡೇಶ್ವರಿ ತಾಯಿ, ಆ ಈಶ್ವರಿ ತಾಯಿ ಆಶೀರ್ವಾದ ಮಾಡಿದ್ರೆ ಅದು ಹಾಗೆ ಆಗುತ್ತೆ. ನಾನು ಆಶಾವಾದಿ, ನಿರಾಶಾವಾದಿ ಅಲ್ಲ. ಸರ್, ಆಮೇಲೆ ಇನ್ನೊಂದು ಶಾಂತಿ ಕ್ರಾಂತಿನ ಬಿಟ್ಟು ನೋಡೋದಾದ್ರೆ ಈಗ ಕೆಜಿಎಫ್ ಅನ್ನುವಂತಹ ಸಿನಿಮಾ ಯಶ್ ಅವರ ನಟನೆಯಲ್ಲಿ ಈಗಂತೂ ಅವರು ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ ಒಂದ್ ಲೆವೆಲ್ ಹೋಗ್ತಾ ಇದ್ದಾರೆ. ಅಂಡ್ ಅವರಿಗೆ ಒಂದು ಸಕ್ಸಸ್ ಅನ್ನ ತಂದುಕೊಟ್ಟಿದ್ದು ಗ್ಲೋಬಲ್ ಲೆವೆಲ್ ಅಲ್ಲಿ ರಾಕಿ ಬಾಯ್ ಅಂತ ಎಲ್ಲರೂ ಅವ್ರನ್ನ ಗುರುತಿಸ್ತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಕೆಜಿಎಫ್, ಹಾಗೆ ಕೆಜಿಎಫ್ ಚಾಪ್ಟರ್ 2. ಕೆಜಿಎಫ್ ಚಾಪ್ಟರ್ 2 ಆಡಿಯೋ ರೈಟ್ಸ್ ಅಂತ ಹೇಳೋದಾದ್ರೆ ಅದು ಕೂಡ ಲಹರಿ ಅವರು. ಕೆಜಿಎಫ್ 1 ನಮ್ದೆ, ಕೆಜಿಎಫ್ 2 ಸೊ ಎರಡೂ ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಮೂವೀಸ್. ಹೌದಮ್ಮ. ಸೊ ಹೇಗಿತ್ತು ಸರ್ ಅವಾಗ ಕ್ರೇಜ್ ಕೆಜಿಎಫ್ ಹಾಗೆ ಕೆಜಿಎಫ್ ಅನ್ನೋ ಒಂದು ಸಿನಿಮಾ ಬರ್ತಾ ಇದೆ, ಉಂಬಾಳೆ ಪ್ರೊಡಕ್ಷನ್ ಇಂದ ನಿರ್ಮಾಣ ಆಗ್ತಾ ಇದೆ, ಅಷ್ಟು ಮಾತ್ರ ಗೊತ್ತಿತ್ತಮ್ಮ. ಒಂದಿನ ಯಶ್ ಅವ್ರಿಗೆ ಹಿಂಗೆ ಫೋನ್ ಮಾಡಿದೆ ನಾನು, ಸರಿ ಒಂದು ಸಿನಿಮಾ ಬರ್ತಾ ಇದೆ ಅಂತಲ್ಲ ಕೆಜಿಎಫ್, ಇದು ಆಡಿಯೋ ರೆಸ್ಟ್ ತಗೋಬೇಕು ಅಂತ. ಬನ್ನಿ ಸರ್, ಬಹಳ ನಿಧಾನವಾಗಿ ಮಾತಾಡೋದು, ಬನ್ನಿ ಸರ್ ಅಂತ ಹೋದೆ. ಹೋಗಿ ಮಾತಾಡುವಾಗ ಬಹಳ ಸುವಿಸ್ತಾರವಾಗಿ ಬಹಳ ಮಾತುಗಳಾಯಿತು. ಅಂದರೆ ಆಡಿಯೋ ಇಂಡಸ್ಟ್ರಿ ಹೆಂಗಿದೆ, ಸಿನಿಮಾ ಹೆಂಗ್ ಮಾಡಬೇಕು, ಏನು ಎತ್ತ ಮಾರ್ಕೆಟಿಂಗ್ ಹೆಂಗ್ ಮಾಡಬೇಕು, ಎಲ್ಲ ಬಹಳ 3 hours ಮಾತಾಡಿದ್ವಿ. ಮಾತಾಡಾದ್ಮೇಲೆ ಸರಿ ಸಿನಿಮಾ ನಾವೇ ಮಾಡ್ತೀವಿ ಅನ್ನೋದು. ಅದಕ್ಕೊಂದು ಕಾರಣ ಇದೆ, ಹೇಳ್ತೀನಿ ನೋಡಿ. ಯಶ್ ಅವರು ಬೆಳೆದು ಬಂದಿರೋ ದಾರಿ ನಮ್ಮಂಗೆ ಒಂದು ಶೂನ್ಯದಿಂದ ಬಂದವರು. ನಾವು ಕೂಡ ಅಷ್ಟೇ. ನಮಗೆ ಈ ಶೂನ್ಯದಿಂದ ಬಂದವರು ಕಂಡ್ರೆ ಬಹಳ ಇಷ್ಟ. ಯಾಕಂದ್ರೆ ಆಗರ್ಭ ಶ್ರೀಮಂತರು ಬಹಳ ಜನ ಇದ್ದಾರೆ, ಎಲ್ಲ ಫೀಲ್ಡಲ್ಲೂ ಇದ್ದಾರೆ. ನಾನು ಬಹಳ ಸಲ ಹೇಳ್ತೀನಿ ನಮ್ಮ ಮೀಡಿಯಾ ಸ್ನೇಹಿತರಿಗೆ, ನಾವು ಆಗರ್ಭ ಶ್ರೀಮಂತರಲ್ಲಪ್ಪ, ಗರ್ಭ ಶ್ರೀಮಂತಿಕೆ ಇಟ್ಕೊಂಡ್ ಬಂದಿದ್ದೀವಿ ಅಂತ. ಅಂದ್ರೆ ಏನ್ ಸಾರ್ ಅಂದ್ರು. ಸರ್ ನೋಡಿ, ತಾಯಿ ಗರ್ಭದಲ್ಲಿದ್ದಾಗ ನಮಗೆ ಸಂಸ್ಕಾರ ಸಂಸ್ಕೃತಿ ಕೊಟ್ಟಿದ್ದಾರೆ, ಅದೇ ನಮ್ಮ ಶ್ರೀಮಂತಿಕೆ ರೀ. ಆಮೇಲೆ ಜೊತೆಗೆ ಬಡತನ, ಕಡು ಬಡತನ, ಮತ್ತೆ ಮೀಡಿಯಂ ಕ್ಲಾಸು, ಬಿಲೋ ಮೀಡಿಯಂ ಕ್ಲಾಸು, ಎಬೋ ಮೀಡಿಯಂ ಕ್ಲಾಸ್, ಈ ಜನಗಳ ಹತ್ರ ಬಹಳ ಸ್ಪಂದನೆ ಇದೆ. ಅದನ್ನೆಲ್ಲ ನಾವು ನೋಡಿ ಅನುಭವಿಸಿದೀವಿ. ಸೊ ಅದೇ ಇದರಿಂದ ಬಂದವರು ಯಶ್ ಅವರು. ಸೊ ಅವ್ರು ನೋಡಿದಾಗ ನನಗೆ ಬಹಳ ಇದೊಂದು ಇಲ್ಲ, ಇವ್ರ ಹತ್ರ ಎಲ್ಲ ಒಳ್ಳೆ ಟ್ಯಾಲೆಂಟ್ ಇದೆ. ಈ ಸಿನಿಮಾಗೆ ಆಡಿಯೋ ರೇಟ್ ತಗೊಂಡು ಒಳ್ಳೆ ಅಮೌಂಟ್ ಕೊಟ್ಟು ಸಿನಿಮಾನು ಚೆನ್ನಾಗಿ ಬರ್ತಾ ಇದೆ ಅನ್ಸುತ್ತೆ. ಅದೊಂದು ಗಟ್ ಫೀಲಿಂಗ್ ಅಮ್ಮ. ಹೇಗಾದ್ರೂ ಮಾಡಿ ಇದಕ್ಕೆ ಎಕ್ಸ್ಟ್ರಾರ್ಡನರಿ ಪಬ್ಲಿಸಿಟಿ ಮಾಡಿ ಲಹರಿಯಿಂದ ಈ ಪಿಕ್ಚರ್ನ ಆಡಿಯೋ ರೇಟ್ ತಗೊಂಡು ಒಂದು ಲೆವೆಲ್ ತಗೊಂಡೋಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟು. ಇಷ್ಟೇ ಆಗಿತ್ತು, ಸತ್ಯ, ಇನ್ನೇನಿಲ್ಲ, ಸೀಕ್ರೆಟ್ ಇಲ್ಲ. ಆಮೇಲೆ 3,60,00,000 ಕೊಟ್ಟುಮ್ಮ, ಹೈಯೆಸ್ಟ್ ಬೇಡ ಅವಾಗ ಮನೆಗೆ. ಎಲ್ಲರೂ ಶಾಕು, ಏನ್ ಎಲ್ಲಾ ಕಡೆ ಪತ್ರಿಕಾ ಮಿತ್ರರು ತಾವೆಲ್ಲ ಟಿವಿನಲ್ಲಿ ಪತ್ರಿಕೆನೆಲ್ಲ ನ್ಯೂಸ್ ಆಗೋಯ್ತು.
3,60,00,000 paid for KGF 1 ಅಂತ ಅಂದ್ಬಿಟ್ಟು ದೊಡ್ಡ ಇಟ್ಸ್ ಅ ಬಿಗ್ ಅಮೌಂಟ್. ಎಸ್ ಅದೇ ರೀತಿ ಟಿಪ್ಪ ತಗೊಂಡೋದು ಅಮ್ಮ. ಸಿನಿಮಾನು ಹಂಗೆ ಬಂದಿತ್ತು, ಅಷ್ಟೇ ಕಷ್ಟಪಟ್ಟು ಎಲ್ಲರೂ ಕಷ್ಟಪಟ್ಟು ಇಡೀ ಟೀಮು ಜನ ಒಪ್ಕೊಂಡ್ಬಿಟ್ರು. ನಮ್ಮ ಜನ ಹಿಟ್ಟಾಯ್ತು. ಅವಾಗ ಜನ ಬಂದ್ರಲ್ಲ ಥಿಯೇಟ್ರಿಗೆ, ಬರಲ್ಲ ಅಂತೀರಿ, ಚೆನ್ನಾಗಿದ್ರೆ ಬರ್ತಾರೆ. ಅದಾದ್ಮೇಲೆ KGF 2 ಅದಕ್ಕೂ ಕೂಡ 7.2 crores ಅಂತೇನೋ ಅನ್ಕೊಂತೀನಿ, ಅದಕ್ಕೂ ಕೊಟ್ಟು ಅನ್ನದ ಬಗ್ಗೆ ಹೇಳ್ತಾ ಇಲ್ಲಮ್ಮ ನಾನು. ನಮ್ಮ ಕನ್ನಡ ಚಲನಚಿತ್ರ, ನಮ್ಮ ಟೆಕ್ನಿಷಿಯನ್ಸು ಕಷ್ಟಪಟ್ಟು ಮಾಡಿದಂಥ ಸಿನಿಮಾ, ಯಶ್ ಅವರು ಏನೋ ಸಾಧನೆ ಮಾಡಬೇಕು ಅಂತ ಹೊರಟಿದ್ದಾರೆ, ಇವ್ರಿಗೆ ನಾವು ಕೈ ಜೋಡಿಸ್ಬೇಕು ಅಂತ ಅಂದ್ಬಿಟ್ಟು ಪಾಪ ಅವ್ರಿಗೆ ಇವತ್ತಿಗೂ ಆ ಪ್ರೀತಿ ಇದೆ ನಮ್ಮ ಮೇಲೆ ಇದೆ. ಯಾಕಂದ್ರೆ ಆ ದಿನಗಳಲ್ಲಿ 3,60,00,000 ಕೊಡೋರು ಯಾರು ಇರಲಿಲ್ಲ. ಆಮೇಲೆ ನಮ್ಮನ್ನ ನೋಡೋ ರೀತಿನೂ ಬೇರೆ ಇತ್ತು. ಏನೋ ಬರ್ತಾ ಇದೆ ಅಂತ ಬಂದ ಮೇಲೆ ಗೊತ್ತಾಯ್ತು ಕನ್ನಡಿಗರು ಎಂತ ಅದ್ಭುತವಾದ ಸಿನಿಮಾ ಕೊಡ್ತೀವಿ ಅಂತ ಅಂದ್ಬಿಟ್ಟು. ಸೊ ಅದು ಸಾಧನೆ ಮಾಡ್ಬಿಟ್ಟು ಅದು ಫಸ್ಟ್ ಮೂವಿ ಒಂದು 300 ಕೋಟಿ ಗಳಿಸುತ್ತೆ ಪ್ರಪಂಚದಾದ್ಯಂತ. ಐ ಮೀನ್ ಎಲ್ಲಾರು ಇಷ್ಟಪಟ್ಟು ನೋಡಿದ್ದಾರೆ ಅಂತ ಹೇಳಿದ್ರೆ, ಎರಡನೇ ಮೂವಿ ಯಾರು ಮಾಡೋಕ್ಕಾಗದೇ ಇರುವಂತದ್ದು 1,300 crores ಕಲೆಕ್ಷನ್ ಅಂತ ಹೇಳಿದ್ರೆ ಗ್ರೇಟ್ ಅಲ್ವಾ? 100% ಅಮ್ಮ. ಸೊ ಇದು ಇಲ್ಲಿ ಏನಾಯ್ತು ಅಂತಂದ್ರೆ, ನಮ್ಮ ಕನ್ನಡದ ಧ್ವಜವನ್ನ ಇಡೀ ಪ್ರಪಂಚದಾದ್ಯಂತ ಎಸ್ ಕನ್ನಡಾಂಬೆ, ನಾವು ಸಾಧಕರು ಅಂತ ತೋರಿಸ್ತು. ಸಾಧಕರೇ ನಾವು, ಇಲ್ಲ ಅಂತಲ್ಲ. ಸಿನಿಮಾ ಇಂಡಸ್ಟ್ರಿನಲ್ಲಿ ಈ ಮಟ್ಟಕ್ಕೂ ಸಾಧನೆ ಮಾಡಬಹುದು ಅಂತ ತೋರಿಸಿದ್ದು ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅದು ಒಂಥರ ಬೇರೆ ಯುಗ. ಎಸ್ ಸರ್. ಸೊ ಇವಾಗ ನೆಕ್ಸ್ಟ್ ಇನ್ನೊಂದಂದ್ರೆ, ಯಾವುದೇ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಕನ್ನಡದಲ್ಲಿ ಬರ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ತುಂಬಾ ಸಪೋರ್ಟಿವ್ ಆಗಿ ನಿಲ್ಲುವಂತದ್ದು. ಪ್ಯಾನ್ ಇಂಡಿಯಾ ಅಂತ ಹೇಳಿದ್ರೆ ಪಕ್ಕಾ ಮ್ಯೂಸಿಕಲ್ ರೈಟ್ಸ್ ಅಂದ್ರೆ ಆಡಿಯೋ ರೈಟ್ಸ್ ಏನಿದೆ ಅದು ಲಹರಿನೇ ತಗೊಳುತ್ತೆ ಅನ್ನೋದನ್ನ ಈಸಿಯಾಗಿ ನಾವು ಗೆಸ್ ಮಾಡಬಹುದು ಸರ್. ಏನಿದ್ರು ಮ್ಯಾಜಿಕ್ ಅಂತ? ನಮ್ಮ ಇಡೀ ಜೀವನವನ್ನ 50 ವರ್ಷ ಅಮ್ಮ, ಸಂಗೀತ ಕ್ಷೇತ್ರದಲ್ಲಿ 50 ವರ್ಷ ಆಯ್ತು. ನಿಮ್ಮ ಲಹರಿ ಸಂಸ್ಥೆಗೆ, ನಮ್ದು ಅಂತ ಹೇಳೋದಿಲ್ಲ ನಾವು. ಇಲ್ಲಿ ದಕ್ಷಿಣ ಭಾರತದಲ್ಲಿ ಎಲ್ಲಾ ಭಾಷೆಗಳ ಆಡಿಯೋ ಹಕ್ಕುಗಳನ್ನು ನಾವು ಪಡೆದಿದ್ದೀವಿ. ಕಾರಣ ಇಷ್ಟೇ, ಆ ಲಹರಿ ವೇಲು ದೊಡ್ಡವನಲ್ಲ ನಮ್ಮ. ವೇಲು ಅಂತ ಬಹಳ ಜನ ಇಟ್ಕೊಂಡಿರ್ತಾರೆ, ಲಹರಿ ಇಂಪಾರ್ಟೆಂಟ್. ಆ ಲಹರಿ ಹಿಂದೆ ಬಹಳ ಲಹರಿಗಳಿದೆ. ಆನಂದ ಲಹರಿ, ಸಂಗೀತ ಲಹರಿ, ಹಣದ ಲಹರಿ, ದುಃಖದ ಲಹರಿ, ನೋವಿನ ಲಹರಿ, ಅವಮಾನಗಳ ಲಹರಿ, ಇದೆಲ್ಲ ಆದ್ಮೇಲೆ ಆ ಲಹರಿ ಆಗಿರೋದು. ಸೊ ಹಾಗಾಗಿ ಜನಕ್ಕೆ ಲಹರಿ ಬ್ರ್ಯಾಂಡ್ ಅಂದ್ರೆ ಪ್ರತಿಯೊಬ್ಬರು ಕೂಡ ಏನೋ ಇದ್ರಲ್ಲಿ ಬಿಡುಗಡೆ ಆದ್ರೆ ಗ್ಯಾರಂಟಿ ಇದು ತುಂಬಾ ಚೆನ್ನಾಗಿರುತ್ತೆ, ಸಕ್ಸಸ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ, ಬ್ರ್ಯಾಂಡ್ ಮೇಲೆ ನಂಬಿಕೆ ಇದೆ. ಸೊ ಹಾಗಾಗಿ ನಾವು ಏನೇ ತಗೊಂಡ್ರು ಕೂಡ ಮಾರ್ಟಿನು, ಬಾಹುಬಲಿ 1, ಬಾಹುಬಲಿ 2, RRR ಎಲ್ಲ ಸಿನಿಮಾಗಳು ನಿಂತ್ಕೊಂತು ದೇವ್ರ ದಯದಲ್ಲಿ. ಆಮೇಲೆ ನಮಗೂ ಕೂಡ ಏನಂದ್ರೆ, ಇಷ್ಟು ದಿನ ಬರೀ ದಕ್ಷಿಣ ಭಾರತಕ್ಕೆ ಸೀಮಿತವಾಗಿದ್ದಂಥ ಸಂಸ್ಥೆ ಈ ಡಿಜಿಟಲ್ ಮೀಡಿಯಾ ಎಲ್ಲ ಬಂದ ಮೇಲೆ ಪ್ರಪಂಚದಾದ್ಯಂತ ನಾವಿದ್ದೀವಿ. ಅದು ಸಂತೋಷ. ಸೊ ಇನ್ನು ಮುಂದಿನ ಒಂದು ಗುರಿ ಅಂತ ಹೇಳಿದ್ರೆ, ಅದ್ರ ಮುಂದೆ ಯಾವ್ದಾದ್ರು ಒಂದು ಪ್ಯಾನ್ ಇಂಡಿಯಾ ಆತರ ಯಾವ್ದಾದ್ರು ಒಂದು ಆಡಿಯೋ ರೈಟ್ಸ್ ನಿಮ್ಮ ಲಹರಿ ಮೂಲಕ ನಿರೀಕ್ಷೆ ಅತಿ ಶೀಘ್ರದಲ್ಲಿ ನಿರೀಕ್ಷಿಸಿ ಅಮ್ಮ. ಓಕೆ. ಸಂಗೀತಕ್ಕೆ ನಾವು ನಮ್ಮ ಇಡೀ ಜೀವನವನ್ನ ಅರ್ಪಿಸ್ಬಿಟ್ಟಿದ್ದೀವಿ. ಕಡೆ ಉಸಿರೋ ತನಕ ಸಂಗೀತ, ಸಾಹಿತ್ಯ, ಸಿನಿಮಾ. ಖಂಡಿತ ನೀವು ನೋಡ್ತಾನೆ ಇರ್ತೀರಿ. ವೇಲು ಇಲ್ಲದೆ ಇರ್ಬೋದು, ಬಟ್ ಲಹರಿ ಸಂಸ್ಥೆ ಇರುತ್ತೆ. ವೇಲು ಸರಿಗೆ ವಯಸ್ಸಾಗ್ತಿಲ್ಲ ಸರ್. ಹೇರ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ರ ಅನ್ನೋದ್ ಬಿಟ್ರೆ ಅವಾಗಿಂದ ಇವಾಗಿನವರೆಗೂ ಹೆಂಗಿದ್ರ ಹಂಗೆ ಇದ್ದೀರಾ. ಬಹುಶಃ ನನ್ಗೆ ವಯಸ್ಸಾಗ್ತಿದೆ ಅಂತ ತೋರ್ಸ್ಕೊಳೋದಕ್ಕೆ ಹೇರ್ ಸ್ಟೈಲ್ ನ ಚೇಂಜ್ ಮಾಡಿಲ್ಲ ಅನ್ಸುತ್ತೆ. ಅಮ್ಮ, ಇದನ್ನ ಬಹಳ ಜನ ಕೇಳ್ತಾರಮ್ಮ, ನೀವು ಕೇಳ್ಬಿಟ್ರಾ? ಇಷ್ಟಮ್ಮ, ಬೆಳಿಗ್ಗೆ ಆದ್ರೆ ಸ್ಕ್ವಾಶ್ ಆಡ್ತಾ ಇದ್ದೀನಿ ನಾನು. 14 ವರ್ಷ ಸ್ಕ್ವಾಶ್ ಆಡಿದ್ದೀನಿ ನಾನು. ಆಮೇಲೆ ಮನ್ಸನ್ ಬಹಳ ಕ್ಲೀನ್ ಆಗಿ ಇಟ್ಕೊಂಡಿದ್ದೀನಿ. ನಿಮ್ಮಂತವ್ರು ಬಹಳ ಜನ ನನಗೆ ಪಾಸಿಟಿವ್ ಮಾತಾಡೋರು ಪಕ್ಕದಲ್ಲಿ ಇರ್ತಾರೆ ಯಾವಾಗ್ಲೂ. ಈ ಪಾಸಿಟಿವ್ ಎನರ್ಜಿ ಅನ್ನೋದು ಏನ್ ಇಟ್ಕೊಂಡಿದ್ದೀನೋ ಅದಕ್ಕೆ ಹಾಗಾಗಿ ನಾನು ಹಿಂಗೆ ಇದ್ದೀನಮ್ಮ. ನನಗೆ ಸಿನಿಮಾ ಇಂಡಸ್ಟ್ರಿ ಬಹಳ ಜನ ಹೇಳ್ತಾರೆ, ಏನ್ ಸರ್ ಮನೆಗೆ ಹೋದಕ್ಕೆ ನೀವು ಫ್ರೀಸಲ್ಲಿ ಮನಿಗ್ತೀರಾ, ಹಂಗೆ ಕಾಣ್ತೀರಾ ನೀವು ಅಂತ. ಉದಾಹರಣೆ ಬಣಕರ್ ಅವ್ರು ಹೇಳ್ತಾ ಇರ್ತಾರೆ, ಸ್ವಾಮಿ ಹಂಗೇನಿಲ್ಲ ರೀ, ನಾನು ವರ್ಕೌಟ್ ಮಾಡ್ತೀನಪ್ಪ ಅಷ್ಟೇ. ಆಮೇಲೆ ನನ್ನ ಕೊಬ್ಬು ಇಲ್ಲೂ ಇಲ್ಲ ಇಲ್ಲೂ ಇಲ್ಲ. ಕೊಬ್ಬಿಲ್ಲದ ದೇಹ ಭಗವಂತ ಎಷ್ಟು ವರ್ಷ ತಾಯಿ ಚಾಮುಂಡೇಶ್ವರಿ ಚೆನ್ನಾಗಿಟ್ಟಿದ್ದಾರೆ. ಹಿಂಗೆ ಇದೇ ರೀತಿ ಇಟ್ಟು 4 ಜನಕ್ಕೆ ಒಳ್ಳೇದು ಮಾಡ್ಬಿಡಿ. ಹಿಂಗೆ ಸಂಗೀತ ಕ್ಷೇತ್ರದಲ್ಲಿ ಹಿಂಗೆ ಸಂಗೀತ ಲಹರಿಯಲ್ಲಿ ಹೋಗ್ಬಿಟ್ರೆ ಸಾಕಮ್ಮ.
ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. Thank you, ಫ್ರೀ ma'am. ಟೈಮ್ ಮಾಡ್ಕೊಂಡು ಶಾಂತಿ ಕ್ರಾಂತಿ ಬಗ್ಗೆ ನಾವು ಈ ತರ ಒಂದು ರಿಲೀಸ್ ಆಗುತ್ತಂತೆ ಸರ್ ಅಂತ ಹೇಳಿದಾಗ ತುಂಬಾ ಖುಷಿ ಪಟ್ಟು ರಿಯಾಕ್ಷನ್ ಕೊಡೋದಕ್ಕೆ ಒಪ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ನಮಸ್ಕಾರ. ಇದಾಗಿದೆ ಇವತ್ತಿನ ವಿಶೇಷ. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.